ಸ್ನೇಹಿತರೆ, ಮಂಗಳವಾರದ ದಿನ ಒಂದು ತುಂಬಾ ಚಿಕ್ಕದಾಗಿರುವ ಸುಂದರವಾದ ಉಪಾಯವನ್ನು ನೀವು ಮಾಡಬೇಕು. ಈ ಉಪಾಯವನ್ನು ನೀವು ಕರ್ಪೂರ ಮತ್ತು ಲವಂಗದಿಂದ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕರ್ಪೂರ ಮತ್ತು ಲವಂಗ ಮಾತ್ರ ಬೇಕಾಗುತ್ತದೆ. ಈ ಉಪಾಯವನ್ನು ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲಿ ಕೆಲವು ಗುರುಗಳು ಹೇಳಿದ ಕಥೆಗಳನ್ನು ನಿಮಗೆ ತಿಳಿಸಿ ಹೇಳಲು ಪ್ರಯತ್ನ ಮಾಡ್ತೀವಿ. ಇಲ್ಲಿ ಯಾರೆಲ್ಲ ಚಾನಲ್ಗೆ ಮೊದಲಿಗೆ ಭೇಟಿಯಾಗಿದ್ದೀರಾ ಅವರು ವಿಡಿಯೋವನ್ನು ಲೈಕ್ ಮಾಡಿ. ಆಂಜನೇಯ ಸ್ವಾಮಿಯ ನಿಜವಾದ ಭಕ್ತರು ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಬರೆಯಿರಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಈ ಉಪಾಯವನ್ನು ಮಾಡಲು ನಿಮಗೆ 2 ಕರ್ಪೂರ ಮತ್ತು 2 ಲವಂಗಗಳು ಬೇಕಾಗುತ್ತವೆ. ಈ ವಿಡಿಯೋದಲ್ಲಿ ಉಪಾಯದ ಬಗ್ಗೆ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸಲು ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಮಗೆ ಕೇಳಬಹುದು. ಸ್ನೇಹಿತರೆ, ಜೀವನದಲ್ಲಿ ಯಾವಾಗ ಕಷ್ಟ ಸಮಸ್ಯೆಗಳು ಹೆಚ್ಚಾಗುತ್ತವೆಯೋ, ನಿಮಗೆ ನಿಮ್ಮ ಸುತ್ತಲೂ ಯಾವುದೇ ದಾರಿ ಕಾಣಲಿಲ್ಲ ಅಂದರೆ ಇಂಥ ಸ್ಥಿತಿಯಲ್ಲಿ ನೀವು ಸಂಕಟ ಮೋಚನ ಅವರ ಸಹಾಯವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈ ಮಾತಿನ ಅರ್ಥ ಸಂಕಟ ಮೋಚನ ಅಂದರೆ ಆಂಜನೇಯ ಸ್ವಾಮಿ ಅವರ ಶರಣಕ್ಕೆ ಹೋಗಬೇಕಾಗುತ್ತದೆ. ಒಂದು ವೇಳೆ ನೀವೇನಾದರೂ ಆಂಜನೇಯ ಸ್ವಾಮಿ ಅವರ ಶರಣಕ್ಕೆ ಹೋದರೆ ಯಾವುದೇ ರೀತಿಯ ಕಷ್ಟ ಆಗಲಿ ತೊಂದರೆ ಆಗಲಿ, ಇಲ್ಲಿ ಮಂಗಳವಾರದ ದಿನ 2 ಲವಂಗ ಮತ್ತು 2 ಕರ್ಪೂರವನ್ನು ನೀವು ತೆಗೆದುಕೊಳ್ಳಬೇಕು. ಇವುಗಳ ಮೂಲಕ ಈ ಅಪರೂಪವಾದ ಉಪಾಯವನ್ನು ನೀವು ಮಾಡಬೇಕಾಗುತ್ತದೆ. ತಕ್ಷಣವೇ ನಿಮ್ಮ ಎಲ್ಲ ಸಮಸ್ಯೆಗಳು ಕಷ್ಟಗಳು ದೂರ ಆಗುತ್ತವೆ. ಆದರೆ ಇಲ್ಲಿ ಕೇವಲ ನೀವು ಈ ಉಪಾಯವನ್ನು ಮಾಡಬೇಕಷ್ಟೇ. ಸ್ನೇಹಿತರೆ, ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಕರ್ಪೂರದ ಬಳಕೆಯನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಮಾಹಿತಿ ಅನುಸಾರವಾಗಿ ಯಾವಾಗ ನೀವು ಪೂಜೆ ಅರ್ಚನೆಗಳನ್ನು ಮಾಡ್ತಾ ಇರ್ತೀರೋ, ಯಾವುದಾದ್ರೂ ಆರತಿಯನ್ನು ಮಾಡುವಾಗ ನೀವು ಅಲ್ಲಿ ಕರ್ಪೂರದ ಬಳಕೆಯನ್ನು ಮಾಡ್ತೀರಾ. ಒಂದು ವೇಳೆ ನೀವು ಎಲ್ಲಾದರೂ ಹವನ ಯಜ್ಞಗಳನ್ನು ಮಾಡ್ತಾಯಿದ್ರು, ಅಲ್ಲಿಯೂ ಸಹ ಕರ್ಪೂರದ ಬಳಕೆ ನಡೆಯುತ್ತದೆ. ಸ್ನೇಹಿತರೆ, ಒಂದು ಮಾಹಿತಿಯ ಪ್ರಕಾರ ನೀವೇನಾದರೂ ಪ್ರತಿದಿನ ನಿಮ್ಮ ಮನೆಯಲ್ಲಿ ಕರ್ಪೂರನ ಉರಿಸ್ತಾ ಇದ್ದರೆ, ಅಂದರೆ ಮನೆಯಲ್ಲಿ ಹಚ್ಚಬಹುದು ಅಥವಾ ದೇವಸ್ಥಾನದಲ್ಲಿ ಕೆಲವರು ಹಚ್ತಾರೆ. ಇದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ದೂರ ಓಡಿ ಹೋಗುತ್ತವೆ. ಇದೇ ಒಂದು ಕಾರಣದಿಂದಾಗಿ ಹೆಚ್ಚಾಗಿ ಜನರು ಕರ್ಪೂರದ ಬಳಕೆಯನ್ನು ಇಲ್ಲಿ ಮಾಡ್ತಾರೆ. ಇನ್ನು ನಾವು ಇದೇ ಕರ್ಪೂರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಮಂಗಳವಾರದ ದಿನ ಈ ಉಪಾಯವನ್ನು ಹೇಗೆ ಮಾಡಬೇಕನ್ನೋದನ್ನು ಹೇಳ್ತೀವಿ. ಸ್ನೇಹಿತರೆ, ಈ ಉಪಾಯವನ್ನು ನೀವು ಮಂಗಳವಾರದ ದಿನ ಮಾಡಬಹುದು ಅಥವಾ ಇದನ್ನು ಶನಿವಾರದ ದಿನವೂ ಮಾಡಬಹುದು. ಒಂದು ವೇಳೆ ಮಂಗಳವಾರದ ದಿನ ಈ ಉಪಾಯವನ್ನು ಮಾಡೋದನ್ನು ನೀವು ಮರೆತು ಬಿಟ್ಟರೆ ಈ ಉಪಾಯವನ್ನು ನೀವು ಶನಿವಾರದ ದಿನ ಮಾಡಬಹುದು. ಒಂದು ವೇಳೆ ಶನಿವಾರ ಈ ಉಪಾಯವನ್ನು ನೋಡ್ತಾ ಇದ್ದರೆ, ಇದನ್ನು ಮಾಡೋದನ್ನು ಮರೆತಿದ್ರೆ ಇದನ್ನು ನೀವು ಮಂಗಳವಾರದ ದಿನವೂ ಮಾಡಬಹುದು. ಅಂದರೆ ಮಂಗಳವಾರ ಮತ್ತು ಶನಿವಾರದ ದಿನ ಈ ಉಪಾಯವನ್ನು ನೀವು ಮಾಡಬಹುದು. ಹಾಗಾಗಿ ವಿಡಿಯೋವನ್ನು ಗಮನವಿಟ್ಟು ನೋಡಿರಿ, ಅರ್ಥ ಮಾಡಿಕೊಳ್ಳಿರಿ. ಈ ಉಪಾಯವನ್ನು ಹೇಗೆ ಮಾಡೋದು, ಯಾವ ರೀತಿ ಅಂತ ಸರಿಯಾಗಿ ತಿಳಿದುಕೊಳ್ಳಿರಿ. ಮಂಗಳವಾರದ ದಿನ ಸೂರ್ಯಾಸ್ತ ಆದ ನಂತರ ಈ ಉಪಾಯವನ್ನು ನೀವು ಮಾಡಬೇಕಾಗುತ್ತದೆ. ಇಲ್ಲಿ ನೀವು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಬೇಕು. ಆನಂತರ ಈ ಮಣ್ಣಿನ ದೀಪದಲ್ಲಿ ನೀವು ತೆಗೆದುಕೊಂಡಿರುವಂಥ ಕರ್ಪೂರದ ಒಂದು ತುಂಡನ್ನು ಇದರಲ್ಲಿ ಇಡಬೇಕು. ಆನಂತರ ಒಂದು ಕರ್ಪೂರದ ತುಂಡನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ ಅದರ ಬಗ್ಗೆ ನೀವು ಹೇಳಬೇಕು. ನೆನ್ಪಿಟ್ಕೊಳ್ಳಿ, 2 ಲವಂಗಗಳನ್ನು ನೀವು ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ನಿಮ್ಮ ಮನಸ್ಸಿಚ್ಛೆಗಳನ್ನು, ನಿಮ್ಮ ಸಮಸ್ಯೆಯನ್ನು ಹೇಳಬೇಕು. ಅಂದರೆ ಇಲ್ಲಿ ನಿಮ್ಮ ಮುಷ್ಟಿಗೆಯಲ್ಲಿ 2 ಲವಂಗ ಮತ್ತು 1 ಕರ್ಪೂರವನ್ನು ಇಟ್ಕೊಳ್ಬೇಕು. ಆ ಮುಷ್ಟಿಯನ್ನು ಮಾಡಿದ ನಂತರವೇ ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಇಚ್ಛೆಗಳನ್ನು ಹೇಳಬೇಕು. ನೆನ್ಪಿಟ್ಕೊಳ್ಳಿ, ಒಂದು ವೇಳೆ ನಿಮ್ಮ ಬಳಿ ಮಣ್ಣಿನ ದೀಪ ಇಲ್ಲ ಅಂದರೆ ಈ ಉಪಾಯವನ್ನು ನೀವು ಯಾವುದಾದ್ರೂ ಬಟ್ಟಲನ್ನು ತೆಗೆದುಕೊಂಡು ಮಾಡಬೇಕು. ಇಲ್ಲಿ ನೀವು ಈ ಉಪಾಯವನ್ನು ಹೇಗೆ ಮಾಡಬೇಕಂದ್ರೆ, ನೀವು ತೆಗೆದುಕೊಂಡಿರುವಂಥ ಕರ್ಪೂರವನ್ನು ಈ ಮಣ್ಣಿನ ದೀಪದಲ್ಲಿ ಇಡಬೇಕು. ಯಾವ ಲವಂಗಗಳನ್ನು ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಮನಸ್ಸಿಚ್ಛೆಗಳನ್ನು ಬೇಡಿಕೊಂಡಿದ್ರು ಆ ಲವಂಗಗಳನ್ನು ಈ ಕರ್ಪೂರದ ಮೇಲೆ ಇಡಬೇಕು. ಅಂದರೆ ಮಣ್ಣಿನ ದೀಪದಲ್ಲಿ ಇಟ್ಟಿರುವಂಥ ಕರ್ಪೂರದ ತುಂಡಿನ ಮೇಲೆ ಆ 2 ಲವಂಗಗಳನ್ನು ಇಡಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಬಟ್ಟಲ ಇದ್ದರೂ ಕೂಡ ಆ ಬಟ್ಟಲಲ್ಲಿ ಈ ಉಪಾಯವನ್ನು ಮಾಡಬಹುದು. ಒಂದು ವೇಳೆ ಇಲ್ಲ ಅಂದರೆ ಈ ಮಣ್ಣಿನ ದೀಪವನ್ನು ನೀವು ಬಳಸಬಹುದು. ನಂತರ ಈ ಬಟ್ಟಲಲ್ಲಿ ಇರುವಂಥ ಲವಂಗ ಮತ್ತು ಕರ್ಪೂರವನ್ನು ಸುಟ್ಟು ಹಾಕಬೇಕು. ಅಂದರೆ ಕೆಳಭಾಗದಲ್ಲಿ 2 ಕರ್ಪೂರದ ತುಂಡು ಇರಬೇಕು, ಅದರ ಮೇಲೆ 2 ಲವಂಗಗಳು ಇರಬೇಕು. ಆನಂತರ ಅದನ್ನು ನೀವು ಸುಟ್ಟು ಹಾಕಬೇಕು. ಯಾವಾಗ ಈ ಕರ್ಪೂರ ಮತ್ತು ಲವಂಗಗಳು ಸುಟ್ಟು ಹೋಗುತ್ತವೆಯೋ ಆಗ ಅದರ ಹೊಗೆಯನ್ನು ನೀವು ಇಡೀ ಮನೆಯಲ್ಲಿ ತೋರಿಸಬೇಕು. ಈ ಮೂಲಕ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳಾಗಲಿ, ಮನೆಯಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ಸುಟ್ಟು ಬೂದಿಯಾಗುತ್ತವೆ. ಒಂದು ವೇಳೆ ನೀವೇನಾದರೂ ಈ ಉಪಾಯವನ್ನು ಮಾಡಿದ್ರೆ ಮನೆಯಲ್ಲಿರುವಂಥ ದರಿದ್ರತೆ ಕೂಡ ದೂರ ಆಗುತ್ತದೆ. ಮನೆಯಲ್ಲಿ ಸುಖ ಶಾಂತಿ ವಾಸ ಮಾಡುತ್ತದೆ. ಇಲ್ಲಿ ನಿಮ್ಮ ನಿಂತು ಹೋದ ಕಾರ್ಯಗಳು ಕೂಡ ಪುನಃ ಶುರುವಾಗುತ್ತವೆ. ಸ್ನೇಹಿತರೆ, ಇದು ಒಂದು ಉಪಾಯ ಆಗಿತ್ತು. ಇನ್ನು 2ನೇ ಉಪಾಯ ಏನಿದೆ ಅಂದರೆ,
ಎರಡನೇ ಉಪಾಯಕ್ಕಾಗಿ ನೀವು ಇಲ್ಲಿ ಕರ್ಪೂರದ ಬಳಕೆ ಮಾಡಬೇಕಾಗುತ್ತದೆ. ಇಲ್ಲಿ ಕರ್ಪೂರವನ್ನು ತೆಗೆದುಕೊಂಡ ನಂತರ ಯಾವಾಗ ನೀವು ಸ್ನಾನ ಮಾಡಲು ಹೋಗ್ತೀರಾ, ಸ್ನಾನ ಮಾಡುತ್ತಿರುವಂಥ ನೀರಿನಲ್ಲಿ ಕರ್ಪೂರವನ್ನು ಕರಗಿಸಿ ಅದರಲ್ಲಿ ಹಾಕಬೇಕು, ಅಥವಾ ಆ ನೀರಿನಲ್ಲಿ ಕರ್ಪೂರದ ತುಂಡನ್ನು ಹಾಕಬೇಕು. ಆ ನಂತರ ಆ ನೀರಿನಿಂದ ಸ್ನಾನ ಮಾಡಿರಿ. ಈ ನೀರಿನಿಂದ ಸ್ನಾನ ಮಾಡಿದಾಗ ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗುತ್ತವೆ. ಇದು ಮೊದಲನೆಯ ಉಪಾಯ ಆಗಿತ್ತು. ಇನ್ನು ಎರಡನೆಯ ಚಿಕ್ಕ ಉಪಾಯ ಏನಿದೆ ಅಂದರೆ, ಯಾವಾಗ ನೀವು ನೀರಿನಲ್ಲಿ ಈ ಕರ್ಪೂರವನ್ನು ಹಾಕಿ ಸ್ನಾನ ಮಾಡ್ತೀರಾ, ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳಂತೂ ದೂರ ಆಗುತ್ತವೆ. ಇದಾದ ನಂತರ ನೀವು ಮತ್ತೊಂದು ಉಪಾಯವನ್ನು ಮಾಡಬಹುದು. ಈ ಉಪಾಯವನ್ನು ನೀವು ಮಂಗಳವಾರದ ದಿನವೇ ಮಾಡಿರಿ. ಹಲವಾರು ಬಾರಿ ಇಲ್ಲಿ ಏನಾಗುತ್ತಂದರೆ, ಮನೆಯಲ್ಲಿ ಹೆಚ್ಚಾಗಿ ಜಗಳಗಳು ನಡೀತಾ ಇರುತ್ತವೆ. ಚಿಕ್ಕ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳ್ತಾ ಇರೋದಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಮನೆಯಲ್ಲಿ ಜಗಳಗಳು ನಡೆಯುತ್ತವೆ. ಇಂಥ ಸ್ಥಿತಿಯಲ್ಲಿ ನೀವೇನು ಮಾಡಬೇಕಂದ್ರೆ, ಯಾವುದಾದ್ರೂ ಒಂದು ಬಟ್ಟಲಲ್ಲಿ ಅಥವಾ ಮಣ್ಣಿನ ಬಟ್ಟಲಲ್ಲಿ ಕರ್ಪೂರದ ತುಂಡನ್ನು ಉರಿಸಿ ಅದನ್ನು ತೆಗೆದುಕೊಂಡು ಮನೆಯಲ್ಲೆಲ್ಲ ತಿರುಗಾಡಬೇಕು. ಒಂದು ವೇಳೆ ಈ ಉಪಾಯವನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಮನೆಯಲ್ಲಿರುವಂಥ ಕಷ್ಟಗಳೆಲ್ಲ ದೂರ ಆಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಗಮನ ಕೂಡ ಆಗುತ್ತದೆ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಉಪಾಯ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ನಲ್ಲಿ ನಮಗೆ ಕೇಳಿರಿ. ಸಾಧ್ಯ ಆದಷ್ಟು ನಾವು ನಿಮಗೆ ರಿಪ್ಲೈ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕಾಮೆಂಟ್ ಹಾಕಿರಿ. ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಧನ್ಯವಾದಗಳು.